ಓಂ ಶಾಂತಿ. ಮುರಳಿಯ ಡೇಟ್ ಆಗಿದೆ 25/8/2023. ಮಧುರ ಮಕ್ಕಳೇ, ಈ ಸಂಗಮ ಯುಗವು ಬ್ರಾಹ್ಮಣರ ಪುರಿಯಾಗಿದೆ. ಇದರಲ್ಲಿ ನೀವು ಬ್ರಹ್ಮರವರ ಮಕ್ಕಳಾಗಿದ್ದೀರಿ. ನೀವು ಬೇಹದ್ದಿನ ತಂದೆಯ ಆಸ್ತಿಯನ್ನು ಪಡೆದುಕೊಳ್ಳಬೇಕಾಗಿದೆ ಮತ್ತು ಎಲ್ಲರಿಗೂ ಕೊಡಿಸಬೇಕಾಗಿದೆ. ಪ್ರಶ್ನೆ: ಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಯಾವ ಪ್ರಕಾರದ ಬುದ್ಧಿಯು ಬೇಕು? ಉತ್ತರ: ವ್ಯಾಪಾರಿ ಬುದ್ಧಿ ಇರುವವರೇ ಈ ಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ಇದು ಬೇಹದ್ದಿನ ವ್ಯಾಪಾರವಾಗಿದೆ. ಇಲ್ಲಿ ತಂದೆಯು ಮಕ್ಕಳಿಗೆ ಭಿನ್ನ ಭಿನ್ನ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ. ಪರಿಶ್ರಮ ಪಡುವುದೇ ಮಕ್ಕಳ ಕೆಲಸವಾಗಿದೆ. ಇಂತಹ ಯುಕ್ತಿಗಳನ್ನು ರಚಿಸಬೇಕು. ಅದರಿಂದ ಸ್ವಯಂನ ಸಂಪಾದನೆಯು ಜಮಾ ಆಗುತ್ತಿರಬೇಕು ಹಾಗೂ ಸರ್ವರ ಕಲ್ಯಾಣವೂ ಆಗಬೇಕು. ತಂದೆಯ ನೆನಪು ಮತ್ತು ಸೇವೆಯೇ ಸಂಪಾದನೆಯ ಸಾಧನವಾಗಿದೆ. ಗೀತೆ: ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ. ಓಂ ಶಾಂತಿ. ಪಾರಲೌಕಿಕ ತಂದೆಯು ಮಕ್ಕಳ ಪ್ರತಿ ತಿಳಿಸುತ್ತಿದ್ದಾರೆ. ಮಕ್ಕಳೇ, ನಿಮ್ಮ ತಂದೆಯಾದ ನಾನು ಪಾರಲೌಕಿಕ ಪರಂಪಿತ ಪರಮಾತ್ಮನನ್ನು ಮರೆಯಬಾರದು. ಗೀತೆಯ ಭಗವಂತನೆಂದು ಗಾಯನವಿದೆ. ಬೈಬಲ್ನ ಭಗವಂತ ಅಥವಾ ಕುರಾನಿನ ಭಗವಂತನೆಂದು ಯಾರೂ ಹೇಳುವುದಿಲ್ಲ. ಯಾವುದೇ ಧರ್ಮ ಸ್ಥಾಪನೆ ಮಾಡುವವರು, ಏ ಮಕ್ಕಳೇ, ಈಗ ನಾನು ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ. ತಂದೆಯನ್ನು ಬಿಟ್ಟರೆ ಮತ್ಯಾರೂ ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಮಕ್ಕಳು ಜನ್ಮ ಪಡೆಯುತ್ತಾರೆಂದರೆ ತಂದೆಯನ್ನು ಅರಿತುಕೊಂಡಿರುತ್ತಾರೆ. ತಂದೆಯನ್ನೇ ನೆನಪು ಮಾಡುತ್ತಾ ಇರುತ್ತಾರೆ, ಏಕೆಂದರೆ ವಾರಸುದಾರರಾಗಿರುತ್ತಾರೆ. ಈಗ ಪಾರಲೌಕಿಕ ತಂದೆಯು ತಿಳಿಸುತ್ತಾರೆ, ಏ ನನ್ನ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳೇ, ಈಗ ನೀವು ನನ್ನ ಬಳಿ ಬರಬೇಕಾಗಿದೆ. ನಾನು ನೀವು ಮಕ್ಕಳನ್ನು ಪರಮಧಾಮ ನಿರ್ವಾಣಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನೀವು ಭಕ್ತರು ಭಗವಂತನಾದ ನನ್ನನ್ನು ನೆನಪು ಮಾಡುತ್ತಾ ಇದ್ದೀರಿ. ಈಗ ನಾನು ತಿಳಿಸುತ್ತೇನೆ, ನೀವು ನನ್ನನ್ನು ನಿರಂತರ ನೆನಪು ಮಾಡಿ. ಆಗ ನಾನು ನಿಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ. ನಿಮ್ಮ ಹೃದಯದಲ್ಲಿ ನೋಡಿಕೊಳ್ಳಿ, ನೀವು ಅರ್ಧಕಲ್ಪ ಎಷ್ಟು ದುಃಖವನ್ನು ಅನುಭವಿಸಿದ್ದೀರಿ. ಮೊದಲಿನಿಂದಲೇ ಇಷ್ಟೊಂದು ದುಃಖವು ಸಿಗುವುದಿಲ್ಲ. ಅಂತ್ಯದಲ್ಲಿಯೇ ದುಃಖವು ವೃದ್ಧಿಯಾಗುತ್ತದೆ. ಈಗ ಪಾರಲೌಕಿಕ ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ. ಎಲ್ಲ ಧರ್ಮದವರಿಗೂ ತಿಳಿಸುತ್ತಾರೆ, ಏ ನನ್ನ ಮಕ್ಕಳೇ, ನೀವು ತಮ್ಮನ್ನು ಸಹೋದರ ಸಹೋದರರೆಂದು ತಿಳಿಯುತ್ತಾ ಬಂದಿದ್ದೀರಿ. ಈಗ ನೀವಾತ್ಮಗಳ ಪಾರಲೌಕಿಕ ತಂದೆ ಯಾರಿದ್ದಾರೆ ಅವರನ್ನು ಎಲ್ಲ ಜೀವಾತ್ಮರು ದುಃಖದಲ್ಲಿ ನೆನಪು ಮಾಡುತ್ತಾ ಬಂದಿದ್ದೀರಿ. ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಿಗೆ ತಿಳಿಸಲಾಗುತ್ತದೆ. ಪ್ರಜಾಪಿತ ಬ್ರಹ್ಮನಿಗೆ ಕೇವಲ ಕುಮಾರಿಯರಷ್ಟೇ ಇರುವುದಿಲ್ಲ. ಕುಮಾರರು ಕುಮಾರಿಯರಿಬ್ಬರೂ ಇದ್ದರು. ಸಹೋದರ ಸಹೋದರಿಯರು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದರು. ಒಬ್ಬ ತಂದೆಯ ಮಕ್ಕಳು, ಒಬ್ಬರೇ ತಾತನ ಮೊಮ್ಮಕ್ಕಳಾಗಿದ್ದೀರಿ. ನೀವು ಮಕ್ಕಳಿಗೆ ಸನ್ಮುಖದಲ್ಲಿ ತಿಳಿಸಲಾಗುತ್ತದೆ. ನೀವು ಸನ್ಮುಖದಲ್ಲಿ ಕೇಳುತ್ತೀರಿ ಹಾಗೂ ತಿಳಿಯುತ್ತೀರಿ. ನಾವೆಲ್ಲರೂ ನಿರಾಕಾರ ಶಿವತಂದೆಯ ಮಕ್ಕಳಾಗಿದ್ದೇವೆ. ಅವಶ್ಯವಾಗಿ ನಾವು ಬ್ರಹ್ಮರವರ ಮುಖಾಂತರ ಶಿವತಂದೆಯಿಂದ ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆಯಲು ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ಪರಂಪಿತ ಪರಮಾತ್ಮನು ಬ್ರಹ್ಮರವರ ಮುಖದ ಮುಖಾಂತರ ನಿಮಗೆ ಏನನ್ನು ತಿಳಿಸುತ್ತಾರೆಯೋ ಅದನ್ನು ಮತ್ತೆ ಅನ್ಯರಿಗೆ ತಿಳಿಸಬೇಕಾಗಿದೆ. ಯಾರು ಲೌಕಿಕ ಸಹೋದರ ಸಹೋದರಿಯರಿದ್ದಾರೆ ಅವರಿಗೂ ಸಹ ತಿಳಿಸಬೇಕಾಗಿದೆ. ನೀವು ಪಾರಲೌಕಿಕದವರಾದಿರಿ. ಪಾರಲೌಕಿಕ ತಂದೆಯಿಂದ ನೀವು ಆಸ್ತಿಯನ್ನು ಪಡೆಯುತ್ತೀರಿ. ನೀವು ಪಾರಲೌಕಿಕ ಸಹೋದರ ಸಹೋದರಿಯರೆಂದು ಕರೆಸಿಕೊಳ್ಳುತ್ತೀರಿ. ಆದರೆ ಅವರು ಲೌಕಿಕ ಸಹೋದರ ಸಹೋದರಿಯರಾದರು.
ಅಂದಾಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, 5000 ವರ್ಷಗಳ ಹಿಂದಿನಂತೆ ಚಾಚೂ ತಪ್ಪದೆ ನೀವು ನಿಮ್ಮ ಬುದ್ಧಿಯೋಗವನ್ನು ಜೋಡಿಸಿ. ಆಗ ನಿಮ್ಮ ಪಾಪಕರ್ಮಗಳು ವಿನಾಶವಾಗಿ ಬಿಡುತ್ತವೆ, ಪಾಪವು ಭಸ್ಮವಾಗಿ ಬಿಡುತ್ತದೆ. ತಂದೆಯ ನೆನಪನ್ನೇ ಯೋಗಾಗ್ನಿ ಎಂದು ಹೇಳಲಾಗುವುದು. ಈ ಸರ್ವಶಕ್ತಿವಂತ ತಂದೆಯ ನೆನಪಿನಲ್ಲಿರುವುದರಿಂದ ನಿಮಗೆ ಶಕ್ತಿ ಸಿಗುವುದು. ಅವರೊಬ್ಬರೇ ನಿರಾಕಾರ ತಂದೆಯಾಗಿದ್ದಾರೆ. ಈ ಬ್ರಹ್ಮರವರ ಮುಖದಿಂದ ತಿಳಿಸುತ್ತಾರೆ. ಅವಶ್ಯವಾಗಿ ರಥವಂತೂ ಬೇಕಲ್ಲವೇ? ಈ ರಥದ ಮೇಲೆಯೇ ಅವರ ಸವಾರಿಯಾಗುತ್ತದೆ. ಇದು ಬ್ರಹ್ಮರಥವಾಗಿದೆ. ಇದರಲ್ಲಿ ಪರಂಪಿತ ಪರಮಾತ್ಮ ಸವಾರಿ ಮಾಡಿ ಮಕ್ಕಳಿಗೆ ಕಲಿಸುತ್ತಾರೆ. ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ತಿಳುವಳಿಕೆಯನ್ನು ನೀಡುತ್ತಾರೆ. ಅದರಿಂದ ನೀವು ಭವಿಷ್ಯದಲ್ಲಿ ಚಕ್ರವರ್ತಿ ರಾಜರಾಣಿಯಾಗಿ ಬಿಡುತ್ತೀರಿ ಮತ್ತು ನಿರಂತರ ನೆನಪು ಮಾಡುವುದರಿಂದ ವಿಕರ್ಮಾಜೀತರಾಗಿ ಬಿಡುತ್ತೀರಿ, ಪಾವನ ಪುಣ್ಯಾತ್ಮರಾಗಿ ಬಿಡುತ್ತೀರಿ. ತಂದೆಯು ಯಾವ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆಯೋ ಆ ಸ್ವರ್ಗಕ್ಕೆ ನೀವು 21 ಜನ್ಮಗಳಿಗಾಗಿ ಚಕ್ರವರ್ತಿ ಮಹಾರಾಜ ಮಹಾರಾಣಿಯಾಗುತ್ತೀರಿ. ಭಾರತದಲ್ಲಿ ಯಾವುದೆಲ್ಲ ಉತ್ಸವಗಳಾಗುತ್ತವೆ, ಶಿವಜಯಂತಿ, ಹೋಲಿ, ರಕ್ಷಾಬಂಧನ, ಜನ್ಮಾಷ್ಟಮಿ, ದೀಪಾವಳಿ ಮುಂತಾದ ಎಲ್ಲ ಉತ್ಸವಗಳ ಮಹತ್ವ ಮತ್ತು ಪ್ರತಿಯೊಬ್ಬರ ಇತಿಹಾಸವನ್ನು ನಿಮಗೆ ತಿಳಿಸುತ್ತೇವೆ. ಬನ್ನಿ ಸಹೋದರ ಸಹೋದರಿಯರೇ, ನಾವು ನಿಮಗೆ ಪಾರಲೌಕಿಕ ತಂದೆಯ ಪರಿಚಯವನ್ನು ಕೊಡುತ್ತೇವೆ. ಪರಿಚಯವನ್ನು ತೆಗೆದುಕೊಂಡು ಸಹಜ ರಾಜಯೋಗವನ್ನು ಕಲಿತರೆ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಏಕಚಕ್ರಾಧಿಪತ್ಯ, ಪವಿತ್ರತೆ, ಸುಖ, ಶಾಂತಿಮಯ, ಅಟಲ, ಅಖಂಡ ರಾಜ್ಯದ ರಾಜ್ಯಭಾರ ಮಾಡುತ್ತೀರಿ. ಇದು ಯಾರಿಗೆ ಬೇಕಾದರೂ ತಿಳಿಸುವುದರಲ್ಲಿ ಬಹಳ ಸಹಜವಾಗಿದೆ. ಈ ರೀತಿಯೂ ಸಹ ಬರೆಯಬಹುದು. ತಂದೆಯು ತಿಳಿಸಿರುವ ಈ ರಹಸ್ಯವನ್ನು ನಾವು ನಿಮಗೆ ತಿಳಿಸುತ್ತೇವೆ. ತಂದೆಯ ಮಕ್ಕಳಾದಾಗಲೇ ಆಸ್ತಿಯು ಸಿಗುವುದಲ್ಲವೇ? ತಾವು ಸಹ ಬಂದು ಬೇಹದ್ದಿನ ತಂದೆಯ ಆಸ್ತಿಯನ್ನು ಪಡೆಯಿರಿ. ಜನ್ಮ ಜನ್ಮಾಂತರಗಳಿಂದ ಹದ್ದಿನ ಆಸ್ತಿಯನ್ನು ಪಡೆಯುತ್ತಾ ಬಂದಿದ್ದೀರಿ. ಅದು ದುಃಖದ ಆಸ್ತಿಯಾಗಿದೆ, ಏಕೆಂದರೆ ಇದು ರಾವಣನ ರಾಜ್ಯವಾಗಿದೆ. ರಾಮರಾಜ್ಯದಲ್ಲಿ ಸದಾ ಸುಖವಿತ್ತು. ನಂತರ ಮಾಯಾ ರಾವಣನ ರಾಜ್ಯದಲ್ಲಿ ನೀವು ದುಃಖಿಯಾಗಿದ್ದೀರಿ. ಇದನ್ನು ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು. ಸಾರ್ವಜನಿಕ ಭಾಷಣದಲ್ಲಿಯೂ ಸಹ ನೀವು ತಿಳಿಸಬಹುದು. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ನಂತರ ಅವರ ಮಹಿಮೆಯಾಗಿದೆ. ಬ್ರಹ್ಮರವರ ಮುಖಾಂತರ ಸ್ಥಾಪನೆ ಎನ್ನುವ ಗಾಯನವೂ ಇದೆ ಅಂದಾಗ ಅವಶ್ಯವಾಗಿ ಅವರು ಸ್ಥೂಲವತನದಲ್ಲಿಯೇ ಇರುವರು. ಬ್ರಾಹ್ಮಣರು ಬ್ರಹ್ಮರವರ ಸಂತಾನರಾಗಿದ್ದೀರಿ. ಅವರನ್ನೇ ಪ್ರಜಾಪಿತ ಬ್ರಹ್ಮನೆಂದು ಕರೆಯಲಾಗುವುದು. ಮೊಟ್ಟಮೊದಲು ಬ್ರಾಹ್ಮಣ ವರ್ಣವೂ ಬೇಕು. ಬ್ರಾಹ್ಮಣ ವರ್ಣವು ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ. ಅದನ್ನು ಯಾರು ಸ್ಥಾಪನೆ ಮಾಡುತ್ತಾರೆ? ಪರಂಪಿತ ಪರಮಾತ್ಮ. ಆ ತಂದೆಗೆ ಎಲ್ಲರೂ ಮಕ್ಕಳಾದಿರಿ. ಬ್ರಹ್ಮರವರ ಮುಖಾಂತರ ಈ ಬ್ರಹ್ಮ ಕುಮಾರ ಕುಮಾರಿಯರಿಗೆ ಕುಳಿತು ಓದಿಸುತ್ತಾರೆ. ಈ ಸಂಗಮಯುಗವು ಬ್ರಾಹ್ಮಣಪುರಿಯಾಗಿದೆ. ನಂತರ ರುದ್ರಪುರಿಯಲ್ಲಿ ಹೋಗಿ ವಿಷ್ಣುಪುರಿಯಲ್ಲಿ ಬರುತ್ತೀರಿ. ಯಾರು ನಿರಂತರ ನೆನಪು ಮಾಡುತ್ತಾರೆಯೋ ಅವರೇ ಮೊದಲು ರುದ್ರಮಾಲೆಯಲ್ಲಿ ಬರುತ್ತಾರೆ. ಸೂರ್ಯವಂಶಿ ಚಂದ್ರವಂಶಿ ರಾಜರಾಗುತ್ತಾರಲ್ಲವೇ? ಅಂದರೆ ಈ ಸಮಯದಲ್ಲಿ ಪರಂಪಿತ ಪರಮಾತ್ಮನ ಮುಖಾಂತರ ರಾಜಯೋಗವನ್ನು ಕಲಿಯುವುದರಿಂದ ರಾಜ್ಯಭಾಗ್ಯದ ಪದವಿಯನ್ನು ಪಡೆಯುತ್ತೀರಿ. ತಂದೆಯು ತಿಳಿಸುತ್ತಾರೆ, ನಿರಂತರ ತಂದೆಯಾದ ನನ್ನನ್ನು ನೆನಪು ಮಾಡಿ ಬುದ್ಧಿಯೋಗವನ್ನು ನನ್ನೊಂದಿಗೆ ಜೋಡಿಸಿ. ಇದು ಆತ್ಮಿಕ ಯಾತ್ರೆಯಾಗಿದೆ. ಜನ್ಮ ಜನ್ಮಗಳಿಂದಂತೂ ಶಾರೀರಿಕ ಯಾತ್ರೆಗಳನ್ನು ಮಾಡುತ್ತಾ ಬಂದಿರಿ. ಈಗ ತಂದೆಯೇ ಬಂದು ಆತ್ಮಿಕ ಯಾತ್ರೆಯನ್ನು ಕಲಿಸುತ್ತಾರೆ ಹಾಗೂ ತಿಳಿಸುತ್ತಾರೆ. ತಂದೆಯಾದ ನನ್ನನ್ನು ಮತ್ತು ಮಧುರ ಮನೆಯನ್ನು ನೆನಪು ಮಾಡಿ. ಅಲ್ಲಿಂದಲೇ ನೀವು ಪಾತ್ರವನ್ನಭಿನಯಿಸಲು ಬಂದಿದ್ದೀರಿ.
ನೀವು ಸುಂದರರಾಗಿದ್ದೀರಿ, ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದೀರಿ. ನಂತರ ನೀವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದ್ದೀರಿ, ಸುಂದರರಿಂದ ಶ್ಯಾಮ ಆಗಿಬಿಟ್ಟಿದ್ದೀರಿ. ಭಾರತವು ಬಹಳ ಸುಂದರವಾಗಿತ್ತು, ಹೆಸರೇ ಸ್ವರ್ಗವಾಗಿತ್ತು, ಈಗಂತೂ ನರಕವಾಗಿದೆಯಲ್ಲವೇ? ನೀವು ಪೂಜ್ಯರಿಂದ ನಂತರ ಪೂಜಾರಿಗಳಾಗುತ್ತೀರಿ ಅಂದಾಗ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವನಾಗಿದ್ದಾರೆ. ನಂತರ ಬ್ರಹ್ಮ ವಿಷ್ಣು ಶಂಕರ ಇವರ ಮುಖಾಂತರ ತಂದೆಯು ಕಾರ್ಯ ಮಾಡಿಸುತ್ತಾರೆ, ಇವರನ್ನು ನಿಮಿತ್ತ ಮಾಡಿದ್ದಾರೆ. ತಂದೆಯು ಮಾಡಿಸುವವರಾಗಿದ್ದಾರೆ. ಬ್ರಹ್ಮರವರ ಮೂಲಕ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ರಾಜಯೋಗವನ್ನು ಕಲಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈ ರಾಜಯೋಗ ಕಲಿಸುವುದನ್ನು ಪೂರ್ಣ ಮಾಡುತ್ತೇನೆ, ಆಗ ವಿನಾಶವಾಗುತ್ತದೆ. ನಂತರ ಯಾರು ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅವರು ಹೋಗಿ ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತೀರಿ. ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರವಾಗಿದೆ. ಪತಿತ ಪಾವನಿ ಗಂಗೆ ಎಂದು ಹೇಳುತ್ತಾರೆ. ನಂತರ ಪರಮಾತ್ಮನನ್ನು ಏ ಪತಿತ ಪಾವನ ಬನ್ನಿ ಎಂದು ಏಕೆ ಕರೆಯುತ್ತಾರೆ ಅಂದ ಮೇಲೆ ಪೂಜಾರಿ ಭಕ್ತರಿಗೆ ಭಕ್ತಿಯ ಸಿಗಬೇಕಲ್ಲವೇ? ಸ್ವರ್ಗದಲ್ಲಿ ಜೀವನ್ಮುಕ್ತಿಯ ಫಲ ಸಿಗುತ್ತದೆ, ಮತ್ತೆಲ್ಲರಿಗೆ ಶಾಂತಿಯ ಫಲ ಸಿಗುತ್ತದೆ. ಸ್ವರ್ಗದಲ್ಲಿ ಸುಖ ಶಾಂತಿ ಎರಡೂ ಇತ್ತು. ಯಾರು ರಾಜಯೋಗವನ್ನು ಕಲಿತಿದ್ದರೋ ಅವರೆಲ್ಲರೂ ಸುಖವಾಗಿದ್ದರು. ವಿಕರ್ಮವಂತೂ ವಿನಾಶ ಮಾಡಿಕೊಳ್ಳಲೇಬೇಕಾಗಿದೆ, ಲೆಕ್ಕಾಚಾರವಂತೂ ಸಮಾಪ್ತಿಯಾಗಲೇಬೇಕಾಗಿದೆ. ನಂತರ ಹೊಸದಾಗಿ ಪಾತ್ರವನ್ನಭಿನಯಿಸಬೇಕಾಗಿದೆ. ತಂದೆಯು ಎಲ್ಲರ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಸಿ ಪಾವನರನ್ನಾಗಿ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇವೆಲ್ಲ ರಹಸ್ಯಗಳು ತಿಳಿದುಕೊಳ್ಳುವಂಥದ್ದಾಗಿದೆ. ಮನುಷ್ಯರು ಭಗವಂತನನ್ನು ನೆನಪು ಮಾಡುತ್ತಾರೆ ಅಂದಾಗ ಭಗವಂತ ಅವಶ್ಯವಾಗಿ ಸೃಷ್ಟಿಯಲ್ಲಿ ಬರಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ಸೃಷ್ಟಿಯಲ್ಲಿ ಬಂದು ಭಕ್ತರಿಗೆ ಭಕ್ತಿಯ ಫಲವನ್ನು ಕೊಡುತ್ತೇನೆ. ಮುಕ್ತಿ ಹಾಗೂ ಜೀವನ್ಮುಕ್ತಿ, ಸುಖ ಹಾಗೂ ಶಾಂತಿಯನ್ನು ಕೊಡುತ್ತೇನೆ. ಪ್ರಪಂಚದಲ್ಲಿ ಎಲ್ಲರೂ ಸುಖ ಶಾಂತಿ ಮತ್ತು ಸಂಪತ್ತನ್ನೇ ಕೇಳುತ್ತಾರೆ. ಮನುಷ್ಯರಂತೂ ಸಂಪತ್ತಿಗಾಗಿ ಅಂದರೆ ಧನಕ್ಕಾಗಿ ಪುರುಷಾರ್ಥ ಮಾಡುತ್ತಾರೆ. ಸಂಪತ್ತಿನಲ್ಲಿಯೇ ಸುಖವಿರುವುದು ಎಂದು ಅವರು ತಿಳಿಯುತ್ತಾರೆ. ಆದರೆ ಬಲೆ, ಯಾರಿಗೆ ಎಷ್ಟು ಸಂಪತ್ತಿದ್ದರೂ ಸಹ ರಾಜ್ಯವಂತೂ ಮಾಯೆಯದಾಗಿದೆ ಅಲ್ಲವೇ? ಪತಿತ ಪ್ರಪಂಚವಾಗಿದೆ ಅಂದ ಮೇಲೆ ಅವಶ್ಯವಾಗಿ ಪಾಪಗಳಾಗುತ್ತವೆ. ಸಂಪತ್ತಿಗಾಗಿ ಬಹಳ ಪಾಪ ಮಾಡುತ್ತಾರೆ. ಇದಂತೂ ಪಾಪಾತ್ಮರ ಪ್ರಪಂಚವಾಗಿದೆ. ಇದರಲ್ಲಿ ಯಾರೂ ಪುಣ್ಯಾತ್ಮರಿಲ್ಲ. ಮತ್ತೆ ಪುಣ್ಯಾತ್ಮರ ಪ್ರಪಂಚದಲ್ಲಿ ಯಾರೊಬ್ಬರೂ ಪಾಪಾತ್ಮರಿರುವುದಿಲ್ಲ. ಯಥಾ ರಾಜ ರಾಣಿ ತಥಾ ಪ್ರಜಾ, ಎಲ್ಲರೂ ಪುಣ್ಯಾತ್ಮರಿರುತ್ತಾರೆ. ಈ ಪಾವನ ದೇವಿ ದೇವತೆಗಳನ್ನು ಪತಿತ ಪ್ರಪಂಚದ ರಾಜರು ಸಹ ಪೂಜಿಸುತ್ತಾರೆ, ಏಕೆಂದರೆ ಇವರು ಸರ್ವಗುಣ ಸಂಪನ್ನರಾಗಿದ್ದಾರೆಂದು ತಿಳಿಯುತ್ತಾರೆ. ನಮ್ಮಲ್ಲಿ ಯಾವುದೇ ಗುಣವಿಲ್ಲ, ತಾವೇ ದಯೆ ತೋರಿಸಿ ಎಂದು ಹೇಳುತ್ತಾರೆ. ನಂತರ ನಾವೇ ಭಗವಂತನೆಂದು ಹೇಳುತ್ತಾರೆ. ಪತಿತರನ್ನು ಪಾವನ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ಪತಿತ ಪಾವನ ಎಂದು ಹೇಳಿದಾಗ ಬುದ್ಧಿಯು ನಿರಾಕಾರ ಭಗವಂತನ ಕಡೆ ಹೋಗಿಬಿಡಬೇಕು. ನಿರಾಕಾರನ ಉಪಾಸನೆ ಮಾಡುವವರು ಇರುತ್ತಾರಲ್ಲವೇ? ಅಂದಾಗ ಆ ನಿರಾಕಾರ ತಂದೆಯು ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದಾರೆ. ಎಲ್ಲಿಯವರೆಗೆ ಅವರ ಪೂರ್ಣ ಪರಿಚಯವಿಲ್ಲವೋ ಅಲ್ಲಿಯವರೆಗೆ ಉಪಾಸನೆಯನ್ನೇನು ಮಾಡುತ್ತಾರೆ? ಬಲೆ, ಪರಂಪಿತ ಪರಮಾತ್ಮ ಶಿವನಾಗಿದ್ದಾರೆಂದು ಹೇಳುತ್ತಾರೆ. ನಿರಾಕಾರನ ಉಪಾಸನೆ ಮಾಡುವವರಾಗಿದ್ದಾರಲ್ಲವೇ? ಅಂದರೆ ನಿರಾಕಾರನನ್ನು ನೆನಪು ಮಾಡುವವರು. ಆದರೆ ಅವರು ಯಾರೆಂಬ ಪೂರ್ಣ ಪರಿಚಯ ಬೇಕಲ್ಲವೇ? ನಿರಾಕಾರನನ್ನು ಏಕೆ ನೆನಪು ಮಾಡುತ್ತಾರೆ? ಅವರಿಂದ ಏನು ಸಿಗುತ್ತದೆ? ನಿರಾಕಾರಿ ಪ್ರಪಂಚದಲ್ಲಿ ಹೋಗುತ್ತಾರೆಯೇ? ಆತ್ಮಗಳಿಗಂತೂ ನಿರಾಕಾರಿ ಪ್ರಪಂಚದಲ್ಲಿ ಹೋಗುವ ಮಾರ್ಗವು ಗೊತ್ತಿಲ್ಲ. ಬಲೆ, ಎಲ್ಲರೂ ನೆನಪು ಮಾಡುತ್ತಾರೆ,
ಆದರೆ ಪರಿಚಯವಿಲ್ಲದೆ ನೆನಪು ಮಾಡುತ್ತಾರೆ. ಈ ಪ್ರಕಾರದಲ್ಲಿ ನೆನಪು ಮಾಡುವುದರಿಂದ ಯಾರೂ ಪಾವನರಾಗುವುದಿಲ್ಲ. ಇಲ್ಲಂತೂ ಸ್ವಯಂ ನಿರಾಕಾರನೇ ಸಾಕಾರದಲ್ಲಿ ಬರುತ್ತಾರೆ. ಮನುಷ್ಯರಂತೂ ನಿರಾಕಾರಿ ಪ್ರಪಂಚದಲ್ಲಿ ಹೋಗುವುದಕ್ಕಾಗಿ ಎಷ್ಟೊಂದು ಶಾಸ್ತ್ರ ಇತ್ಯಾದಿಗಳನ್ನು ಓದುತ್ತಾರೆ. ಆದರೆ ಯಾರೊಬ್ಬರೂ ಹೋಗಲು ಸಾಧ್ಯವಿಲ್ಲ, ಏಕೆಂದರೆ ಮಾರ್ಗವೇ ಗೊತ್ತಿಲ್ಲ. ಶಾರೀರಿಕ ಯಾತ್ರೆಯ ಮಾರ್ಗದರ್ಶಕರು ಮಾರ್ಗವನ್ನು ಅರಿತಿರುತ್ತಾರೆ, ಆದ ಕಾರಣ ಕರೆದುಕೊಂಡು ಹೋಗುತ್ತಾರಲ್ಲವೇ. ಇಲ್ಲಿ ಅನ್ಯರಿಗೆ ತಿಳಿಸಲು ಈ ಮಾರ್ಗವನ್ನು ಯಾರೂ ತಿಳಿದುಕೊಂಡಿಲ್ಲ. ಇದಕ್ಕಾಗಿ ಅವರು ಅಂತೆಂದು ಹೇಳಿಬಿಡುತ್ತಾರೆ. ಅಂದ ಮೇಲೆ ಮತ್ತೆ ಹೇಗೆ ನೆನಪು ಮಾಡುವುದು? ಏನನ್ನೂ ಅರಿತುಕೊಂಡಿಲ್ಲ. ಕೆಲವರು ಅಂತೆಂದು ಹೇಳಿದರು ಮತ್ತು ಇನ್ನು ಕೆಲವರು ನಿರಾಕಾರನೆಂದು ಹೇಳಿದರು. ಅಂದಾಗ ಮತ್ತೆ ನಿರಾಕಾರನ ಭಕ್ತರಾದರು. ಇತ್ತೀಚೆಗಂತೂ ನಾವೇ ಭಗವಂತನೆಂದು ಹೇಳಿಬಿಡುತ್ತಾರೆ. ದಿನ ಪ್ರತಿದಿನ ತಮೋಪ್ರಧಾನ ಮತವಾಗುತ್ತಾ ಹೋಗುತ್ತದೆ. ಏನು ಬರುತ್ತದೆಯೋ ಅದನ್ನು ಹೇಳುತ್ತಿರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠ ಎಂದು ಗಾಯನ ಮಾಡಲಾಗುತ್ತದೆ. ಆದ್ದರಿಂದ ಒಂದು ವೇಳೆ ಸರ್ವವ್ಯಾಪಿ ಎಂದು ಹೇಳಿಬಿಟ್ಟರೆ ಎಲ್ಲರೂ ಶ್ರೇಷ್ಠಾತಿ ಶ್ರೇಷ್ಠ ಆಗಿಬಿಡುತ್ತಾರೆ. ಇಷ್ಟೊಂದು ಪತಿತ ದುಃಖಿಗಳಾಗಿರುವವರು ಶ್ರೇಷ್ಠಾತಿ ಶ್ರೇಷ್ಠ ಹೇಗೆ ಆಗುತ್ತಾರೆ? ಒಂದು ಕಡೆ ಅವರು ನಾಮರೂಪದಿಂದ ಭಿನ್ನವೆಂದು ಹೇಳುತ್ತಾರೆ ಮತ್ತು ಇನ್ನೊಂದು ಕಡೆ ಕಲ್ಲು ಮುಳ್ಳಿನಲ್ಲಿದ್ದಾರೆ ಎಂದು ಹೇಳುತ್ತಾರೆ. ಇದನ್ನೇ ಧರ್ಮಗ್ಲಾನಿ ಎಂದು ಹೇಳಲಾಗುತ್ತದೆ. ಈಗಂತೂ ನಾವೇ ಪರಮಾತ್ಮನೆಂದು ಹೇಳುತ್ತಾರೆ. ಈಗ ಏನೆಲ್ಲವೂ ಕಳೆದು ಹೋಯಿತೋ ಅದೆಲ್ಲವೂ ನಾಟಕವಾಗಿದೆ. ಅದು ಪುನಃ ಆಗುವುದು. ತಪ್ಪಿನ ಹಿಂದೆ ತಪ್ಪುಗಳು, ಗ್ಲಾನಿಯ ಹಿಂದೆ ಗ್ಲಾನಿ ಮಾಡುತ್ತಾ ಮಾಡುತ್ತಾ ಭಾರತವು ಈ ರೀತಿ ಪತಿತವಾಗಿ ಬಿಟ್ಟಿದೆ. ತಂದೆಯ ಪರಿಚಯವಂತೂ ಎಲ್ಲರಿಗೂ ಸಿಗಬೇಕಾಗಿದೆ. ನಿಮ್ಮ ಪ್ರಭಾವವೂ ಬೀರುವುದು. ಇಷ್ಟೊಂದು ಬ್ರಹ್ಮ ಕುಮಾರ ಕುಮಾರಿಯರಿಂದ ಜ್ಞಾನವೂ ಸಿಗುತ್ತದೆ. ಇದಂತೂ ಅವಶ್ಯವಾಗಿ ಪರಂಪಿತ ಪರಮಾತ್ಮನ ಮಾತೇ ಆಗಿದೆ. ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಪರಂಪಿತ ಪರಮಾತ್ಮನಾಗಿದ್ದಾರೆ. ಅವರ ಮಹಿಮೆ ಬಹಳ ಇದೆ, ಅದಕ್ಕೆ ಪಾರವೇ ಇಲ್ಲ. ಈಗ ತಂದೆಯು ಕುಳಿತು ತನ್ನ ಪರಿಚಯವನ್ನು ಕೊಡುತ್ತಾರೆ. ನಾನು ಏನು ಮಾಡುತ್ತೇನೆ? ನಾನು ಬಂದು ಎಲ್ಲ ಪಾಪಾತ್ಮರನ್ನು ಪುಣ್ಯಾತ್ಮರನ್ನಾಗಿ ಮಾಡುತ್ತೇನೆ. ರಾಜಯೋಗವನ್ನು ಕಲಿಸುತ್ತೇನೆ. ಈಶ್ವರನ ಗತಿಮತವು ಭಿನ್ನವಾಗಿದೆ ಎಂದು ಗಾಯನವಿದೆ. ಅಂದಾಗ ಅವರು ಯಾವಾಗ ಇಲ್ಲಿಗೆ ಬರುತ್ತಾರೆಯೋ ಆಗಲೇ ಮತ ಕೊಡುವರಲ್ಲವೇ. ಕ್ರೈಸ್ತನ ಆತ್ಮವು ಕ್ರಿಶ್ಚಿಯನ್ ಧರ್ಮದ ಸ್ಥಾಪನೆ ಮಾಡಲು ಬಂದಿತು. ಆದರೆ ತಂದೆಯ ಮತವಂತೂ ಎಲ್ಲರಿಗಿಂತಲೂ ಭಿನ್ನವಾಗಿದೆ. ತಂದೆಯು ಎಲ್ಲರಿಗಿಂತ ಶ್ರೇಷ್ಠವಾಗಿದ್ದಾರೆ. ಭಾರತದಲ್ಲಿ ಮನುಷ್ಯ ಮಾತ್ರರಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ದೇವಿ ದೇವತೆಗಳೇ ಡಬಲ್ ಕಿರೀಟಧಾರಿಗಳಾಗಿದ್ದಾರೆ. ತಂದೆಯದೇ ಶ್ರೀಮತವಾಗಿದೆ. ಭಗವಾನುವಾಚ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಅದನ್ನು ಮತ್ಯಾರೂ ಕಲಿಸಲು ಸಾಧ್ಯವಿಲ್ಲ. ಭಗವಾನುವಾಚವೆಂದು ಬರೆಯಲಾಗಿದೆ. ಅವರು ಸ್ವರ್ಗದ ರಚಯಿತನಾಗಿದ್ದಾರೆ. ಅಂದಾಗ ಅವರು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಆದ್ದರಿಂದ ಆ ಸ್ವರ್ಗಕ್ಕಾಗಿ ನೀವು ಬ್ರಾಹ್ಮಣರಿಗೆ ರಾಜಯೋಗವನ್ನು ಕಲಿಸುತ್ತಾರೆ. ಬ್ರಾಹ್ಮಣ ವರ್ಣವು ಎಲ್ಲರಿಗಿಂತ ಶ್ರೇಷ್ಠವಾಯಿತು. ತಂದೆಯು ಸೇವೆಯ ಬಹಳ ಯುಕ್ತಿಗಳನ್ನು ತಿಳಿಸುತ್ತಾರೆ. ಬಲೆ ಯಾರೇ ನಿಂದನೆ ಮಾಡಲಿ, ಆದರೆ ನೀವು ಚಿತ್ರವನ್ನಿಟ್ಟುಕೊಳ್ಳಿ. ಅದರಲ್ಲಿ ಈ ರೀತಿ ಬರೆದಿರಬೇಕು, ಈ ವರ್ಣಗಳಲ್ಲಿ ಭಾರತವೇ ಬರುತ್ತದೆ. ಈಗ ಕಲಿಯುಗ ಶೂದ್ರ ವರ್ಣವಿದೆ. ನಂತರ ನೀವು ತಂದೆಯ ಮುಖಾಂತರ ಬ್ರಾಹ್ಮಣರಾಗಿದ್ದೀರಿ. ನಿಮ್ಮ ಹೆಸರಾಗಿದೆ ಬ್ರಹ್ಮಕುಮಾರ ಬ್ರಹ್ಮಕುಮಾರಿ. ನಿಮ್ಮ ಚಿತ್ರಗಳು ಈ ರೀತಿ ಇರಬೇಕು. ಮನುಷ್ಯರಿಗೆ ಇಂತಹ ಚಿತ್ರಗಳನ್ನು ಎಲ್ಲಿಯೂ ನೋಡಿಲ್ಲವೆಂದು ಆಶ್ಚರ್ಯವೆನಿಸಬೇಕು. ಈ ಜ್ಞಾನವನ್ನು
ವ್ಯಾಪಾರಿ ಬುದ್ಧಿಯುಳ್ಳವರೇ ಚೆನ್ನಾಗಿ ಅರಿತುಕೊಳ್ಳುತ್ತಾರೆ. ಈ ವ್ಯಾಪಾರವೂ ಸಹ ಚೆನ್ನಾಗಿದೆ ಅಂದಾಗ ಶ್ರೀಮತವನ್ನು ಕೊಡುವವರು ಸಹ ಸರ್ವೋತ್ತಮರಾಗಿದ್ದಾರೆ. ಆದರೆ ಬಹಳ ಮಕ್ಕಳು ಪರಿಶ್ರಮ ಪಡುವುದಿಲ್ಲ. ಮನೆಯಲ್ಲಿ ನಿದ್ರೆಯಲ್ಲಿ ಮಲಗಿರುವಂಥವರನ್ನು ತಂದೆಯು ಎಬ್ಬಿಸುತ್ತಾರೆ. ನೀವು ಒಂದು ಚಿತ್ರವನ್ನು ಮಾಡಿಸುವುದರಿಂದ ಸಾವಿರಾರು ಆತ್ಮಗಳ ಕಲ್ಯಾಣವಾಗುವುದು. ಆಗ ಎಲ್ಲರೂ ನಿಮ್ಮನ್ನು ವಾ ವಾ ಎನ್ನುತ್ತಾರೆ. ಒಂದೇ ಮಾತರಂ ಎಂದು ಹೇಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ರುದ್ರಮಾಲೆಯಲ್ಲಿ ಮೊದಲ ನಂಬರಿನಲ್ಲಿ ಬರುವುದಕ್ಕಾಗಿ ನಿರಂತರ ತಂದೆಯ ನೆನಪಿನಲ್ಲಿರಬೇಕು. ತಂದೆ ಮತ್ತು ಮಧುರ ಮನೆಯ ನೆನಪಿನಿಂದ ಸ್ವಯಂವನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ. ಆತ್ಮಿಕ ಮಾರ್ಗದರ್ಶಕರಾಗಿ ಎಲ್ಲರಿಗೆ ಸತ್ಯ ಯಾತ್ರೆಯನ್ನು ಮಾಡಿಸಬೇಕಾಗಿದೆ. ಒಬ್ಬ ತಂದೆಯ ಶ್ರೀಮತದಿಂದ ಸ್ವಯಂವನ್ನು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ವರದಾನ: ಸ್ವಸ್ಥಿತಿಯ ಶಕ್ತಿಯಿಂದ ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವಂತಹ ಮಾಸ್ಟರ್ ಜ್ಞಾನ ಸ್ವರೂಪ ಭವ. ಸ್ವಸ್ಥಿತಿ ಅರ್ಥಾತ್ ಆತ್ಮಿಕ ಸ್ಥಿತಿ. ಪರಸ್ಥಿತಿ ವ್ಯಕ್ತಿ ಹಾಗೂ ಪ್ರಕೃತಿಯ ಮೂಲಕ ಬರುವುದು. ಆದರೆ ಒಂದು ವೇಳೆ ಸ್ವಸ್ಥಿತಿ ಶಕ್ತಿಶಾಲಿ ಇದ್ದಾಗ ಅದರ ಮುಂದೆ ಪರಸ್ಥಿತಿ ಏನೂ ಇಲ್ಲ. ಸ್ವಸ್ಥಿತಿ ಉಳ್ಳವರು ಯಾವುದೇ ಪ್ರಕಾರದ ಪರಿಸ್ಥಿತಿಯಿಂದ ಗಾಬರಿಯಾಗಲು ಸಾಧ್ಯವಿಲ್ಲ. ಏಕೆಂದರೆ ಜ್ಞಾನಪೂರ್ಣ ಆತ್ಮ ಆಗಿರುವರು. ಅವರಿಗೆ ಮೂರೂ ಕಾಲದ ಸರ್ವ ಆತ್ಮಗಳ ನಾಲೆಡ್ಜ್ ಇದೆ. ಅವರಿಗೆ ಜ್ಞಾನ ಇರುವುದು. ಇವರು ಪರವಶವಾಗಿದ್ದಾರೆ. ಇದರಿಂದ ಶುಭ ಭಾವನೆ, ಶುಭ ಕಾಮನೆಯ ಮೂಲಕ ಅವರ ಸೇವೆ ಮಾಡುವರು. ಗಾಬರಿಯಾಗುವುದಿಲ್ಲ. ಸದಾ ಮುಗುಳ್ನಗುತ್ತಿರುತ್ತಾರೆ. ಸ್ಲೋಗನ್: ಭಾಗ್ಯವಂತರು ಅವರೇ ಆಗಿದ್ದಾರೆ ಯಾರು ಸದಾ ಭಾಗ್ಯದ ಗುಣಗಾಯನ ಮಾಡುತ್ತಾರೆ ವಿನಃ ಬಲಹೀನತೆಗಳದ್ದಲ್ಲ. ಒಳ್ಳೆಯದು. ಓಂ ಶಾಂತಿ.